ಇದು ನಮ್ಮೂರ ಜಾತ್ರೆ ನೋಡ್ರಿ. ಶ್ರೀ ದಿಗಂಬರಿ ಕರಿಬಸವೇಶ್ವರ ಜಾತ್ರಾ ಮಹೋತ್ಸವ ಭಾಳ ದೊಡ್ಡ ಪ್ರಮಾಣದಾಗ ಭಾಳ ವಿಜೃಂಭಣೆಯಿಂದ ನಡೆಯಲಾಗ್ತದ. ಎಲ್ಲ ಊರಿನ ಜನ ಸೇರಿ ಒಂದು ದೊಡ್ಡ ಹಬ್ಬ ಆಚರಿಸ್ದಂಗೆ ಆಚರಿಸ್ತಾರ. ಹೆಂಗೆ ನಡೀತದ, ಎಲ್ಲ ನಡೀತದ, ಎಷ್ಟು ದಿವಸ ನಡೀತದ ಎಲ್ಲ ಈ ವಿಡಿಯೋದಾಗ ಹೇಳ್ತೀನಿ ನಿಮ್ಗೆ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆತನ ನೋಡ್ತಾ ಇರ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಶ್ವಕಿರಣ್ ಕಾರಮುಂಗಿ ಫ್ರಮ್ ಹುಮ್ನಾಬಾದ್, ಕರ್ನಾಟಕ. ಇದು ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದಾಗ ನಡೆಯೋ ಜಾತ್ರೆ ಪ್ರತಿ ವರ್ಷ ನಡೀತದ. ಸತತವಾಗಿ 8 ದಿನಗಳ ಕಾಲ ದಿಗಂಬರಿ ಕರಿಬಸವೇಶ್ವರ ಚರಿತ್ರೆ ಹೇಳ್ತಾರೆ. ಪ್ರವಚನ ಕಾರ್ಯಕ್ರಮ ಇರ್ತದ. ಆಮೇಲೆ 2 ದಿವಸ ಪಲ್ಲಕ್ಕಿ ಉತ್ಸವ. ಮೊದಲನೇ ದಿನ ಪಲ್ಲಕ್ಕಿ ಗುಡಿಯಿಂದ ಸ್ಟಾರ್ಟ್ ಆಗಿ ಪ್ರತಿ ಮನೆಗೆ ಹೋಗಿ ಎಲ್ಲರೂ ಶಾಲ್ ಹಚ್ಚೋತನ ಎಷ್ಟೇ ತಡ ಆಗಲಿ. ಮೊದಲನೇ ದಿನ ರಾತ್ರಿ ಬೆಳಗನ ದೇವರು ಊರು ತುಂಬ ಮೆರೆದು ಕೊನೆಗೆ ಅಗ್ನಿಕುಂಡದ ಬಳಿ ಹೋಗಿ ಮೊದಲನೇ ದಿನ ಅಗ್ಗಿ ಇರ್ತದ. 2ನೇ ದಿನ ಪಲ್ಲಕ್ಕಿ ಉತ್ಸವದ ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಆಗಿ ಎಷ್ಟೇ ತಡ ಆಗಲಿ ಎಲ್ಲ ಮನೆಗೆ ನಿಂದಿರಿಸಿ ಶಾಲ್ ಹಚ್ಕೊಂಡೇ ದೇವ್ರ ಮುಂದಕ್ಕೆ ಹೋಗ್ತಾರ. ಈ ವರ್ಷ ರಥೋತ್ಸವ ಆಗ್ಲಕ್ಕ ಮಧ್ಯಾಹ್ನ 3 ಗಂಟೆಗಳ ಕಾಲ ಆಗಿತ್ತು. ನಡು ಬಿಸಿಲಾಗೆ ಪಲ್ಲಕ್ಕಿ ಹೊತ್ಕೊಂಡು ಎಲ್ಲ ಜನರು ಬಂದು ರಥೋತ್ಸವ ಕಾರ್ಯಕ್ರಮ ನೋಡಿ ಆನಂದಪಟ್ಟು ಎಲ್ಲರ ಆಶೀರ್ವಾದ ತೊಗೊಂಡು ಧನ್ಯರಾಗ್ತಾರ. ಮತ್ತು ನಮ್ಮ ಊರಿನ ಗುರುಗಳು ಶಟಸ್ಥಲ ಬ್ರಹ್ಮಿ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ಇಡೀ ಬೀದರ್ ಜಿಲ್ಲೆಯಲ್ಲಿ ನಡೆದಾಡೋ ದೇವರಂತರ ಅವ್ರದ್ದು ವಯಸ್ಸು ಸುಮಾರು 97. ವಯಸ್ಸಿನಲ್ಲಿ ವಯೋವೃದ್ಧರು, ಜ್ಞಾನದಲ್ಲಿ ಜ್ಞಾನವಂತರು, ತ್ರಿಕಾಲ ಪೂಜೆ ರಥೋತ್ಸವ ಆದಮೇಲೆ ಪಲ್ಲಕ್ಕಿ ಗುಡಿಗೆ ಬಂದು ಲಾಸ್ಟಿಗೆ ಒಂದು ಭಜನೆ ಹಾಡುಗಳನ್ನು ಹಾಡಿ ಎಲ್ಲರೂ ಒಂದಿಲ್ಲ ಒಂದ್ಸಲಿ ಜಾತ್ರೆ ಬಂದು ದಿಗಂಬರಿ ಕರಿಬಸವೇಶ್ವರ ಆಶೀರ್ವಾದ ತಗೊಂಡು ಧನ್ಯರಾಗಬೇಕಂತ ನಿಮ್ಮೆಲ್ಲರಿಗೆ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ವಿಶ್ವಕಿರಣ್ ಕಾರಮುಂಗಿ. ನಮಸ್ಕಾರ. ಜೈ ಹಿಂದ್. ಶ್ರೀ ಗುರು ಕರಿಬಸವ ಸುಪ್ರಭಾತ ಸುಪ್ರಭಾತ ಶುಭ ಸುಪ್ರಭಾತ. ಶರಣು ಹೇ ಜಗದೀಶ ಹುಡಗಿಯ ಕ್ಷೇತ್ರೇಶ ಶ್ರೀ ಗುರು ಕರಿಬಸವ ಸುಪ್ರಭಾತ.